ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಯಕ್ಷದೇವಿಗೆ ವತಿಯಿಂದ ಆಯೋಜಿಸಿದ 2 ದಿನಗಳ ಯಕ್ಷಗಾನ ಬಣ್ಣಗಾರಿಕೆಯ ಕಮಟ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ಅಂತ ತುಮಕೂರಿನಲ್ಲಿ ಯಕ್ಷದೇವಿಗೆ ಅಧ್ಯಕ್ಷೆ ಆರತಿ ಪಟ್ರಮೆ ತಿಳಿಸಿದರು. ತುಮಕೂರು ನಗರದ ಕೃಷ್ಣ ಮಂದಿರದಲ್ಲಿ ಶನಿವಾರ ಮತ್ತು ಭಾನುವಾರದಂದು ಸ್ಥಳೀಯ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಕಲೆಯ ಬಣ್ಣಗಾರಿಕೆ ಕುರಿತಾಗಿ ಪ್ರಾಯೋಗಿಕವಾಗಿ ತಿಳಿಸುವಂತಹ ಪ್ರಯತ್ನ ಮಾಡಲಾಯಿತು. ಈ ಯಕ್ಷಗಾನ ಬಣ್ಣಗಾರಿಕೆ ಕಮಟದಲ್ಲಿ ಸುಮಾರು 30ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಬಣ್ಣಗಾರಿಕೆಯ ಕೌಶಲ್ಯದ ಬಗ್ಗೆ ತಿಳಿಸಲಾಯಿತು. ಈ ಕುರಿತು ಮಾತನಾಡಿದ ಅಧ್ಯಕ್ಷೆ ಆರತಿ ಪಟ್ರಮೆ, ಬಣ್ಣಗಾರಿಕೆ ಎಂಬುದು ಯಕ್ಷಗಾನದಲ್ಲಿ ಅತಿ ಮುಖ್ಯವಾದ ಅಂಶ. ಇಲ್ಲಿ ಸ್ವತಃ ಕಲಾವಿದರೇ ಬಣ್ಣವನ್ನು ಹಾಕಿಕೊಳ್ಳೋದ್ರಿಂದ ಅದರ ಪ್ರಾಮುಖ್ಯತೆ ಮತ್ತು ಅದರಿಂದ ಕಲಾಭಿಮಾನ ಹೆಚ್ಚಾಗಲಿದೆ ಅಂತ ತಿಳಿಸಿದರು. ಯಕ್ಷಗಾನದಲ್ಲಿ ಸ್ವತಃ ಮೇಕಪ್ ಮಾಡಿಕೊಳ್ಳೋದು ಒಂದು ಅರ್ಹತೆ ಅಂತ ಪರಿಗಣಿಸ್ತೀವಿ. ಬೇರೆಯವರು ಮೇಕಪ್ ಮಾಡೋ ಪದ್ಧತಿ ಇಲ್ಲ, ಹವ್ಯಾಸಿಗಳಲ್ಲಿ ಮಾಡ್ತಾರೆ. ವೃತ್ತಿಪರರಲ್ಲಿ ಕಲಾವಿದ ತನಗೆ ತಾನೇ ಮೇಕಪ್ ಮಾಡ್ಕೊಳ್ಳೋಕೆ ಗೊತ್ತಿರಬೇಕು, ಅದೊಂದು ಅವರಿಗೆ ಅರ್ಹತೆ ಅಂತ, ಎಲಿಜಿಬಿಲಿಟಿ ಕೂಡ. ಇದರಿಂದ ಒಂದು ಪಾತ್ರದ ಒಳಗಡೆ ಕಲಾವಿದ ಪ್ರವೇಶಿಸೋದಕ್ಕೆ ಸಾಧ್ಯ ಆಗುತ್ತೆ. ಪರಕಾಯ ಪ್ರವೇಶ ಅಂತ ಕರೀತಾರೆ. ಈಗ ಉದಾಹರಣೆಗೆ ಅರ್ಜುನನ ಪಾತ್ರವನ್ನು ಮಾಡ್ತಾ ಇದ್ದಾನೆ ಒಬ್ಬ ವ್ಯಕ್ತಿ, ತನ್ನ ಮೇಕಪ್ಪನ್ನು ತಾನೇ ಮಾಡ್ಕೊಳ್ತಾ ಆ ಪಾತ್ರದ ಒಳಗೆ ಹೋಗ್ತಾನೆ. ಅಥವಾ ಇನ್ನೊಬ್ಬ ರಾಕ್ಷಸನ ವೇಷವನ್ನು ಮಾಡ್ತಾ ಇದ್ದಾನೆ ಅಂದರೆ ಆ ಮೇಕಪ್ಪನ್ನು ಮಾಡ್ಕೊಳ್ತಾ ಬೇರೆ ಬೇರೆ ಗೆರೆಗಳು, ಬೇರೆ ಬೇರೆ ಬಣ್ಣಗಳನ್ನು ಬಳದುಕೊಳ್ತಾ ಆ ಪಾತ್ರದ ಒಳಗಡೆ ಹೋಗಿ ಪರಕಾಯ ಪ್ರವೇಶ ಮಾಡುವಂಥ ಒಂದು ಪ್ರೋಸೆಸ್ ನಡೀತದೆ ಮೇಕಪ್ನಲ್ಲಿ. ಹಾಗಾಗಿ ಮೇಕಪ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇನ್ನೊಂದೇನಂತಂದರೆ ಈ ಕಲರ್ಗಳಿಗೆ ಬೇರೆ ಬೇರೆ ಅರ್ಥ ಇರುತ್ತೆ. ಈಗ ಮುಖ್ಯವಾಗಿ ಬಿಳಿ, ಕೆಂಪು, ಹಸಿರು ಮತ್ತು ಹಳದಿ, ಈ 4 ಬಣ್ಣಗಳನ್ನು ಯಕ್ಷಗಾನದಲ್ಲಿ ಮೇಕಪ್ಪಲ್ಲಿ ಬಳಸ್ಕೊಳ್ತಾರೆ. ಒಂದೊಂದು ಬಣ್ಣಕ್ಕೂ ಒಂದೊಂದು ಅರ್ಥ ಇರುತ್ತೆ. ಈಗ ಉದಾಹರಣೆಗೆ ಹಸಿರು ಬಣ್ಣ, ಅದು ಮೇಕಪ್ಪಲ್ಲಾಗಿರ್ಬೋದು ಅಥವಾ ವೇಷಭೂಷಣದಲ್ಲಾಗಿರ್ಬೋದು. ಹಸಿರು ಬಣ್ಣ ಬಂದ ಕೂಡಲೇ ಅದೊಂದು ಸಾತ್ವಿಕತೆಯನ್ನು ತೋರಿಸುತ್ತೆ, ಅಂದರೆ ಒಬ್ಬ ಸಾತ್ವಿಕ. ಯಕ್ಷದೇವಿಗೆ ಸಂಸ್ಥೆಯ ಕೋಶಾಧಿಕಾರಿ ಡಾಕ್ಟರ್ ಸಿಬಂತಿ ಪದ್ಮನಾಭ್ ಮಾತನಾಡಿ, ಬಣ್ಣಗಾರಿಕೆಯು ಕಲಾವಿದರ ಕಲಾಸಕ್ತಿಯನ್ನು ಹೆಚ್ಚಿಸಲಿದೆ. ಒಂದೊಂದು ಬಣ್ಣವು ಒಂದೊಂದು ರಸಾನುಭವದ ಪ್ರತೀತಿಯಾಗಿದೆ. ಯಕ್ಷಗಾನದಲ್ಲಿ ಕಲಾವಿದರೇ ಸ್ವಯಂ ಬಣ್ಣ ಲೇಪನ ಮಾಡಿಕೊಳ್ಳೋದ್ರಿಂದ ಪಾತ್ರದ ಪರಕಾಯ ಪ್ರವೇಶ ಮಾಡಲು ಸಾಧ್ಯವಾಗುತ್ತೆ. ಇದರಿಂದ ಯಕ್ಷಗಾನಕ್ಕೆ ಜೀವ ಕಳೆ ತುಂಬಲು ಸಾಧ್ಯವಾಗುತ್ತೆ ಅಂತ ತಿಳಿಸಿದರು. ವತಿಯಿಂದ 2 ದಿವಸಗಳ ಯಕ್ಷಗಾನ ಬಣ್ಣಗಾರಿಕೆ ಕಮ್ಮಟವನ್ನು ಆಯೋಜಿಸಿದ್ದೆವು. ನಿನ್ನೆ ಪ್ರಾರಂಭ ಆಯಿತು, ಇವತ್ತು ಮುಕ್ತಾಯಗೊಳ್ತಾ ಇದೆ. ಯಕ್ಷಗಾನದಲ್ಲಿ ಬಣ್ಣದ ಕುರಿತಾಗಿ ವಿಶೇಷವಾದಂತಹ ಸ್ಥಾನ ಇದೆ. ಯಾಕಂತ ಹೇಳಿದರೆ ಚೌಕಿ ಮನೆಯಲ್ಲಿ, ಅಂದರೆ ನಮ್ಮ ಗ್ರೀನ್ ರೂಮ್ನಲ್ಲಿ ಬಣ್ಣಗಳ ಜೊತೆಯಲ್ಲಿ ಕಲಾವಿದರು ಇರ್ತೇವೆ ಮತ್ತು ಒಂದೊಂದೇ ಬಣ್ಣವನ್ನು ಬೇಕಾದ ಪಾತ್ರಕ್ಕೆ ಹೇಗೆ ಬೇಕೋ ಹಾಗೆ ಬಳಸಿಕೊಳ್ಳುತ್ತಾ ಆ ಪಾತ್ರ ನಾವಾಗಿ ಬದಲಾಗುವಲ್ಲಿ ಅದು ಸಹಕಾರ ನೀಡ್ತದೆ. ಅಂದರೆ ಯಾವುದೇ ಪಾತ್ರವನ್ನು ನಿರ್ವಹಿಸಬೇಕಾದ್ರೆ ಪರಕಾಯ ಪ್ರವೇಶ ಅಂತ ಅನ್ನೋದೊಂದು ಬೇಕಾಗ್ತದೆ. ಅಂದರೆ ರಂಗಸ್ಥಳಕ್ಕೆ ಹೋಗೋನು ತಾನು ಕೇವಲ ಒಬ್ಬ ಸಾಮಾನ್ಯ ಅಂತ ಹೋಗೋದಿಲ್ಲ. ಅಲ್ಲೊಬ್ಬ ದೇವೇಂದ್ರ ಇರ್ತಾನೆ, ಒಬ್ಬ ಅರ್ಜುನ ಇರ್ತಾನೆ, ಅಥವಾ ಒಬ್ಬ ಕೃಷ್ಣನಾಗಿ ಹೋಗ್ತಾನೆ. ಹೀಗೆ ಆಯಾ ಪಾತ್ರಕ್ಕೆ ಹೊಂದಿಕೊಂಡ ಹಾಗೆ ಬಣ್ಣಗಳು ಬೇಕಾಗ್ತವೆ, ಅದನ್ನು ಬಳಸಿಕೊಳ್ತೇವೆ. ಇದನ್ನು ತುಮಕೂರಿನಲ್ಲಿ ನಮ್ಮ ಯಕ್ಷದೇವಿಗೆಯ ಸಂಸ್ಥೆಯಲ್ಲಿ ಕಲಿತಾ ಇರುವಂತಹ ಮಕ್ಕಳಿಗೆ ಮಾತ್ರ ಅಲ್ಲದೆ ಭರತನಾಟ್ಯ ಮತ್ತು ರಂಗಭೂಮಿ ಇದೆಲ್ಲ ಕಲಾವಿದರಿಗೂ ಮುಖ್ಯವಾಗಿ ಉಪಯೋಗ ಆಗ್ತದೆ ಅಂತನ್ನುವ ಯೋಚನೆಯಲ್ಲಿ ಈ ಕಮ್ಮಟವನ್ನು ಮಾಡ್ತಾ ಇರೋದು. ನಮ್ಮದಿವತ್ತು ಇದು ದಶಮಾನೋತ್ಸವ ವರ್ಷ, 3ನೇ ವರ್ಷ ಇದು ನಾವು ಕಮ್ಮಟವನ್ನು ಆಯೋಜನೆ ಮಾಡ್ತಾ ಇರೋದು. ಕಳೆದ 2 ವರ್ಷಗಳಲ್ಲಿ ಕೂಡ ತುಂಬ ಮಂದಿ ಇದನ್ನು ಬಂದು ಕಲಿತು ಹೋದವರಿದ್ದಾರೆ. ಹಾಗೆ ಅದರಿಂದಾಗಿ ತುಂಬ ಅನುಕೂಲ ಆಯಿತು ಅಂತ ಹೇಳಿದವರು ಇದ್ದಾರೆ. ಮತ್ತು ಈ ಬಣ್ಣಗಳ ಮಹತ್ವದ ಕುರಿತು ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನು ಅಂತ ಹೇಳಿದರೆ, ಬಣ್ಣಗಳಿಗೂ ನಮ್ಮ ಈ ಪಂಚಭೂತ ತತ್ವಗಳಿಗೂ ಬಹಳ ಹತ್ತಿರದ ಸಂಬಂಧ ಇದೆ ಅಂತ ಅನ್ನೋದೊಂದು. 2 ದಿನಗಳ ಕಾಲ ನಡೆದ ಯಕ್ಷಗಾನ ಬಣ್ಣಗಾರಿಕೆ ಕಮ್ಮಟದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಪಾರ್ಥ ಸಾರಥಿ, ಶ್ರೀ ಗೋಪಾಲಕೃಷ್ಣ ಭಟ್ ನಿಡುವಜ್ಜಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಬಣ್ಣಗಾರಿಕೆಯ ಪ್ರಾತ್ಯಕ್ಷಿಕೆ ನೀಡಿದರು. ಕ್ಯಾಮ್ರಾ ಪರ್ಸನ್ ಅಂಜನ್ ಕುಮಾರ್ ಜೊತೆ ಪ್ರವೀಣ್ ಕುಮಾರ್, ಅಮೋಘ್ ಟಿವಿ, ತುಮಕೂರು. ತುಮಕೂರಿನ ಜಯನಗರದಲ್ಲಿರುವ ವಿಪ್ರ ಭವನದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷೀಯ ಮತ್ತು ತುಮಕೂರು ಜಿಲ್ಲಾ ಪ್ರತಿನಿಧಿ ಆಯ್ಕೆಗಾಗಿ ಬರದಿಂದ ಚುನಾವಣೆ ನಡೆಯಿತು. ಮಹಾಸಭಾದ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ವಿ ಭಾನುಪ್ರಕಾಶ್ ಮತ್ತು ರಘುನಾಥ್ ಅವರು ಸ್ಪರ್ಧಿಸಿದರು. ತುಮಕೂರು ಜಿಲ್ಲಾ ಪ್ರತಿನಿಧಿ ಅಭ್ಯರ್ಥಿಗಳಾಗಿ ಪ್ರಖ್ಯಾತ ಅಡುಗೆ ಕಾಂಟ್ರಾಕ್ಟರ್ ಹಿರಿಯಣ್ಣ ಅವರ ಪುತ್ರ ಡಾಕ್ಟರ್ ಎಚ್ ಹರೀಶ್, ನಿವೃತ್ತ ಮುಖ್ಯ ಶಿಕ್ಷಕ ಎಚ್.ಎಸ್. ರಾಘವೇಂದ್ರ, ಮಾಜಿ ನಗರಸಭಾ ಸದಸ್ಯ ಎಚ್.ಕೆ. ನಾಗರಾಜ್ ಅವರ ಪುತ್ರ ಎಚ್.ಎನ್. ಗಣೇಶ್ ಅವರು ಸ್ಪರ್ಧಿಸಿದರು. ರಾಜ್ಯ ಅಧ್ಯಕ್ಷರಾಗಿ ಒಬ್ಬರು, ಜಿಲ್ಲಾ ಪ್ರತಿನಿಧಿಯಾಗಿ ಒಬ್ಬರು ಆಯ್ಕೆಯಾಗಬೇಕಾಗಿತ್ತು. ಇದಕ್ಕೆ ಬೆಳಗ್ಗೆ 8 ಗಂಟೆಯಿಂದಲೇ ಚುನಾವಣೆ ಆರಂಭವಾಗಿತ್ತು. ಮಧ್ಯಾಹ್ನ 1 ಗಂಟೆ ವೇಳೆಗೆ 50% ಮತದಾನ ಆಗಿತ್ತು. 1577 ಮತದಾರರಿದ್ದು ಬೆಳಗ್ಗಿನಿಂದಲೇ ಮತದಾನ ಚುರುಕುಗೊಂಡಿತು. ತುಮಕೂರು ಸೇರಿದಂತೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ವಿಪ್ರ ಮತದಾರರು ಆಗಮಿಸಿ ಮತ ಚಲಾಯಿಸಿದರು. ಬೆಳಗ್ಗಿನಿಂದಲೇ ಮತದಾನ ಚುರುಕಾಗಿ ನಡೆದಿತ್ತು. ಯಾವುದೇ ಗೊಂದಲವಿಲ್ಲದೆ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ ಅಂತ ಚುನಾವಣಾ ಅಧಿಕಾರಿಗಳು ತಿಳಿಸಿದರು.
ನನ್ನ ಹೆಸರು ವೆಂಕಟೇಶ್ ಅಂತ. ಡಿ ಆರ್ ಆಫೀಸಲ್ಲಿ ಸೂಪರ್ಡೆಂಟ್ ಆಗಿದ್ದೀನಿ. ಇಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ರಿಟರ್ನಿಂಗ್ ಆಫೀಸರ್ ಆಗಿದ್ದೀನಿ, ಉಪಚುನಾವಣಾಧಿಕಾರಿಯಾಗಿ. ಇಲ್ಲಿ ಬೆಳಗ್ಗೆ 8 ಗಂಟೆಯಿಂದ 4 ಗಂಟೆವರೆಗೂ ಮತದಾನ ಆಗುತ್ತೆ. 4 ಗಂಟೆ ಮೇಲೆ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. 2 ಸ್ಥಾನ ಇದೆ. ಒಂದು ತುಮಕೂರು ಜಿಲ್ಲಾ ಪ್ರತಿನಿಧಿ, ಅದರಲ್ಲಿ 3 ಜನ ಇರ್ತಾರೆ, ಒಬ್ಬರನ್ನ ಆಯ್ಕೆ ಮಾಡಬೇಕಾಗ್ತದೆ. ರಾಜ್ಯ ಮಟ್ಟದ್ದು ಅಧ್ಯಕ್ಷ ಸ್ಥಾನ ಇದೆ, ಅದರಲ್ಲಿ 2 ನಿಂತಿದ್ದಾರೆ, ಒಬ್ಬರನ್ನ ಆಯ್ಕೆ ಮಾಡಬೇಕಾಗ್ತದೆ. ಮತದಾನ ನಡೀತಾ ಇದೆ. ಟೋಟಲ್ಲು 1577 ವೋಟರ್ಸ್ ಇದ್ದಾರೆ. ಥ್ಯಾಂಕ್ ಯು. ಈಗ ಒಂದು 383, ಸುಮಾರು 12 ಗಂಟೆಗೆ 383 ಮತಗಳು ಚಲಾವಣೆ ಆಗಿರ್ತದೆ. ಬ್ರಾಹ್ಮಣ ಮಹಾಸಭಾ ರಾಜ್ಯಾಧ್ಯಕ್ಷ ಸ್ಥಾನ ಮತ್ತು ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕಾಗಿ ಚುನಾವಣೆ ನಡೆಯುತ್ತಿದೆ ಅಂತ ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷ ಚಂದ್ರಶೇಖರ್ ತಿಳಿಸಿದರು. ಇದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಒಂದು ಅಧ್ಯಕ್ಷೀಯ ಚುನಾವಣೆ ಹಾಗೂ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆ. ಅಧ್ಯಕ್ಷೀಯ ಚುನಾವಣೆಯಲ್ಲಿ ಲಾಸ್ಟ್ ಟೈಮ್ನಲ್ಲಿ ಅಶೋಕ್ ಹಾರ್ನಳ್ಳಿ ಅವರು ಗೆದ್ದು ವಿನ್ ಆಗಿದ್ದರು. ಈ ಸರಿ ಅವರ ವಿರುದ್ಧವಾಗಿ ನಿಂತಂಥ ರಘುನಾಥ್ರವರು ಮತ್ತು ಅಶೋಕ್ ಹಾರ್ನಳ್ಳಿ ಪರವಾಗಿ ನಿಂತಂಥ ಭಾನುಪಕ್ಷ ಶರ್ಮಾ ಅವರು ಕಂಟೆಸ್ಟ್ ಮಾಡಿದ್ದಾರೆ. ಇಬ್ಬರೇ ಇದ್ದಾರೆ ಥ್ರೂಔಟ್ ಕರ್ನಾಟಕ. ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಇದರಲ್ಲಿ ನಡೀತಾ ಇದೆ. ಅದೇ ರೀತಿ ಈ ಸತಿ ಹೊಸದಾಗಿ ಜಿಲ್ಲಾ ಪ್ರತಿನಿಧಿಗಳು ಅಂದ್ಬಿಟ್ಟು 31 ಜಿಲ್ಲೆಗಳಿಗೂ ಒಬ್ಬೊಬ್ಬ ಪ್ರತಿನಿಧಿ ಆಯ್ಕೆ ಮಾಡಿದ್ದಾರೆ. ನಮ್ಮ ತುಮಕೂರು ಜಿಲ್ಲೆಯಿಂದ 3 ಜನ ಇದನ್ನು ಕಂಟೆಸ್ಟ್ ಮಾಡ್ತಾಯಿದ್ದಾರೆ. ಅದರಲ್ಲಿ ಮೊದಲನೇವರಾಗಿ ಡಾಕ್ಟರ್ ಎಚ್ ಹರೀಶ್ ಅಂದ್ಬಿಟ್ಟು ಅವರು ನಮ್ಮ ಪ್ರಖ್ಯಾತ ಕಾಂಟ್ರಾಕ್ಟರಾದ ಅಡುಗೆ ಹಿರಣ್ಣನವರ ಮಗ. ಅದಾದಮೇಲೆ ಎರಡನೇವರಾಗಿ ರಾಘವೇಂದ್ರ ಅಂದ್ಬಿಟ್ಟು ನಿವೃತ್ತ ಹೈಸ್ಕೂಲ್ ಟೀಚರು. ಮೂರನೇವರಾಗಿ ಗಣೇಶ್ ಅಂದ್ಬಿಟ್ಟು ಚಿಕ್ಕಪೇಟೆ ಅವರು. ಈ ಥರ 3 ಜನ ನಿಂತ್ಕೊಂಡು ಕಂಟೆಸ್ಟ್ ಮಾಡ್ತಾಯಿದ್ದಾರೆ. ಈಗ ಸಾವಧಾನವಾಗಿ 8ರಿಂದ 4 ಗಂಟೆ ತನಕ ಎಲೆಕ್ಷನ್ ನಡೀತಾ ಇದೆ. ನಮ್ಮ ಎಲ್ಲ ಬಾಂಧವರು ಸಾವಧಾನವಾಗಿ ಬಂದು ಯಾವುದೇ ಒಂದು ಪ್ರತಿರೋಧ ಇದಿಲ್ಲದೆ ಸಮಾಧಾನವಾಗಿ ಎಲ್ಲರೂ ವೋಟ್ ಮಾಡ್ತಾಯಿದ್ದಾರೆ. ಚೆನ್ನಾಗಿ ನಡೀತಾ ಇದೆ. ಈ ಥರ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಮಾಡ್ತಾ ಇರೋದು ಪ್ರಜಾಪ್ರಭುತ್ವದ ಒಂದು ಇದು ಅಂತ ಅಂದ್ಕೊಂಡು ನಾವು ಈ ಸಲ ಇದು ಮಾಡಿದ್ದೀವಿ. ಇದು ಚೆನ್ನಾಗಿ ನಡೀತದೆ. ನನ್ನ ಹೆಸರು ಚಂದ್ರಶೇಖರ್ ಅಂದ್ಬಿಟ್ಟು ನಾನು ತುಮಕೂರು ಜಿಲ್ಲಾ ಬ್ರಾಹ್ಮಣ ಸಮಾಜದ ಅಧ್ಯಕ್ಷನಾಗಿದ್ದೇನೆ. ನಡೀತಾ ಇದೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ತಾವು ಹಿಂದೆ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದು, ಇದರಿಂದಾಗಿ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದಾಗಿ ಎಚ್.ಎನ್. ಗಣೇಶ್ ತಿಳಿಸಿದರು. ನಮ್ಮ ತುಮಕೂರಿನ ಚಿಕ್ಕಪೇಟೆ ನಗರಸಭಾ ಸದಸ್ಯರು, ಮಾಜಿ ನಗರಸಭಾ ಸದಸ್ಯರು ಎಚ್.ಕೆ. ನಾಗರಾಜರವರ ಪುತ್ರರ ಮಗ. ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದಲ್ಲಿ ನಾನು ಜಿಲ್ಲಾ ಪ್ರತಿನಿಧಿಯಾಗಿ ತುಮಕೂರಿನಿಂದ ಸ್ಪರ್ಧಿಸಿರುತ್ತೇನೆ. ಇದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಸುಮಾರು 5 ವರ್ಷಗಳಿಂದಲೂ ನಾನು ಜಾಯಿಂಟ್ ಸೆಕ್ರೆಟರಿಯಾಗಿಯೂ ಹಾಗೂ ಪದಾಧಿಕಾರಿಯಾಗಿಯೂ ಹಾಗೂ ನಿರ್ದೇಶಕನಾಗಿಯೂ ನಾನು ಸೇವೆ ಸಲ್ಲಿಸಿರುತ್ತೇನೆ. ಅದೇ ಒಂದು ಇದನ್ನು ಮನಸ್ಸಿನಲ್ಲಿಟ್ಕೊಂಡು ಈ ಚುನಾವಣೆಯಲ್ಲಿ ಇದೇ ಕೆಲಸವನ್ನು ಜಿಲ್ಲಾ ಪ್ರತಿನಿಧಿಯಾಗಿ ಮುಂದುವರಿಬೇಕು ಅಂತ ಅಂದ್ಬಿಟ್ಟು ನಾನು ಇದಕ್ಕೆ ಸ್ಪರ್ಧೆ ಮಾಡಿರುತ್ತೇನೆ. ದಯವಿಟ್ಟು ನಿಮ್ಮ ಮತಗಳು, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಸರಿ. ಒಟ್ಟಾರೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಚುನಾವಣೆ ನಡೆಯಿತು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ವಿಜ್ಞಾನ ವಿಭಾಗದಲ್ಲಿ ಮಾನ್ವಿ ತಾಲೂಕಿಗೆ ಪ್ರಥಮ ಶ್ರೇಯಾಂಕ ಪಡೆದ ಕಾಶಿಫಾ ತಜ್ರೀನ್ ಅವರನ್ನ ಮಾನ್ವಿ ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷ ಮೆಹಬೂಬ್ ಕುರೇಶಿ ಹಾಗೂ ಸಂಘದ ಪದಾಧಿಕಾರಿಗಳು ಸನ್ಮಾನಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನೆಲೆಸಿರುವ ಎಕೆ ಜಾಗೀರ್ದಾರ್ ಕುಟುಂಬದಲ್ಲಿ ಕಾಶಿಫಾ ತಜ್ರೀನ್ ರಾಯಚೂರು ಜಿಲ್ಲೆಗೆ 3ನೇ ಶ್ರೇಯಾಂಕ ಬಂದಿದ್ದರಿಂದ ಒಂದು ರೀತಿಯಲ್ಲಿ ಖುಷಿಯ ವಾತಾವರಣ ಮೂಡಿಬಂದಿದೆ. ಸೋಲು ಗೆಲುವಿನ ಮೆಟ್ಟಿಲು. ಆದರೆ ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ಯಾವುದಕ್ಕೂ ಹೆದರದೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಿರಂತರತೆಯಲ್ಲಿ ಅಧ್ಯಯನ ಮಾಡಿದರೆ ಹೆಚ್ಚು ಅಂಕ ಗಳಿಸಲು ಸಾಧ್ಯ. ಆದರೆ ಅನಾಹುತ ಮಾಡಿಕೊಳ್ಳುವ ಹಂತಕ್ಕೆ ತೆರಳಬಾರದು ಅಂತ ಬುದ್ಧಿಜೀವಿ ಜೆಎಚ್ ದೇವರಾಜು ಸಲಹೆಯನ್ನ ನೀಡಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ನನ್ನ ಮಗಳಿಗೆ ವಿಜ್ಞಾನ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ರ್ಯಾಂಕ್, ರಾಯಚೂರಿಗೆ ತೃತೀಯ ರ್ಯಾಂಕ್ ವಿಷಯವನ್ನು ತಿಳಿದುಕೊಂಡು ಬಂದು ಸನ್ಮಾನ ಮಾಡಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕ ನಾನು ವಂದನೆ ಸಲ್ಲಿಸುತ್ತೇನೆ. ನನ್ನ ಮಗಳದು ದೇವರಲ್ಲಿ ನಾನು ಆಶಿಸುತ್ತೇನೆ. ನನ್ನ ಮಗಳದು ಆಸೆ ಇಂಜಿನಿಯರಿಂಗ್ ಆಗಬೇಕಾಗಿದೆ. NIT ಅಥವಾ IIT ಪರೀಕ್ಷೆ ಪಡೆಯೋಕೆ ಇದು ಇದೆ, ಒಂದು ಪೂರ್ತಿ ಆಸಕ್ತಿ ಇದೆ. ಅದು ದೇವರ ಆಶೀರ್ವಾದ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಮತ್ತೆ ಎಲ್ಲ ಟಿವಿ ರಿಪೋರ್ಟರ್, ವರದಿಗಾರರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅವಶ್ಯಕತೆ ಇಲ್ಲ. ಅವರು ತಮ್ಮಲ್ಲಿ ಪರಿಶ್ರಮದಿಂದ ದೇವರ ಮೇಲೆ ನಂಬಿಕೆ ಇಟ್ಟಿದ್ರೆ ನೀವು ಸಹ ಪಾಸ್ ಆಗುತ್ತೀರಿ. ಇದು ನನ್ನ ಮಗಳು ಪಾಸ್ ಆಗಲಿಕ್ಕೆ ಕಾರಣ ಪರಿಶ್ರಮವೇ ಹೇಳ್ತೀನಿ. ಹೊತ್ತು ಏನಿಲ್ಲ, ಪರಿಶ್ರಮದಿಂದನೇ ದೇವರ ಪ್ರತಿಫಲ ಕೊಡುತ್ತಾನೆ. ದೇವರ ಪ್ರತಿ ಕೊಟ್ಟದ ಮೇಲೆ ಅದು ಸನ್ಮಾನ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ ಹೇಳುತ್ತೇನೆ. ಫೇಲ್ ಆದನ್ನು ದುಃಖ ಪಡಬಾರ್ದು. ಅವರು ಸಹ ಪರಿಶ್ರಮ ಪಟ್ಟು ದೇವರ ಮೇಲೆ ನಂಬಿಕೆ ಇಟ್ಟು ಅವರನ್ನು ಪಾಸ್ ಆಗುವ ಧೈರ್ಯವನ್ನು ಸ್ಫೂರ್ತಿದಾಯಕವಾಗಿ ನಾನು ಕೇಳಿಕೊಳ್ತೇನೆ.
ಗುಬ್ಬಿ ತಾಲೂಕಿನ ಎಂಎಚ್ ಪಟ್ಟಣದ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವವನ್ನು ಶನಿವಾರ ಮಧ್ಯಾಹ್ನ 12:30ಕ್ಕೆ ಚಿತ್ತ ಪೂರ್ಣಿಮಾ ಅಭಿಜಿತ್ ಮುಹೂರ್ತದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಸಲಾಯಿತು. ಬ್ರಹ್ಮರಥೋತ್ಸವದ ಅಂಗವಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ಬೆಳಗಿನ ಜಾವದಿಂದ ವಿವಿಧ ಅಭಿಷೇಕಗಳು, ಮಹಾಮಂಗಳಾರತಿ, ಬ್ರಾಹ್ಮಣ ಸಂತರ್ಪಣೆ ಸೇರಿದಂತೆ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆದವು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಉತ್ಸವ ಮೂರ್ತಿಯನ್ನು ಅಡ್ಡಪಲ್ಲಕ್ಕಿಯಲ್ಲಿ ಕೂರಿಸಿ ಹೂವಿನಿಂದ ಅಲಂಕಾರ ಮಾಡಿಕೊಂಡು ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡುತ್ತಾ ರಥಕ್ಕೆ ಕೂರಿಸಿ ನಂತರ ಭಕ್ತರು ರಥವನ್ನು ಜಯಘೋಷ ಕೂಗುತ್ತಾ ರಥ ಎಳೆಯಲು ಪ್ರಾರಂಭಿಸುತ್ತಿದ್ದಂತೆ ಭಕ್ತರು ತಮ್ಮ ಹರಕೆಯನ್ನು ದವನ, ಬಾಳೆಹಣ್ಣು ಸ್ವಾಮಿಯವರ ತೆರಿಗೆ ಎಸೆಯುವ ಮೂಲಕ ಭಕ್ತಿಯನ್ನು ಸಮರ್ಪಿಸಿದರು. ರಥೋತ್ಸವಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಮಜ್ಜಿಗೆ, ಪಾನಕ, ಕೋಸಂಬರಿ ವಿತರಣೆ ಮಾಡಲಾಯಿತು. ಗೌರಿಬಿದನೂರು ಐತಿಹಾಸಿಕ ಪ್ರಸಿದ್ಧ ಯಾತ್ರಾ ಸ್ಥಳ ವಿದುರಾಶ್ವತ್ಥದಲ್ಲಿ ಶ್ರೀ ಅಶ್ವತ್ಥನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ ವೈಭವದಿಂದ ಜರುಗಿತು. ಭಕ್ತಾದಿಗಳು ದೇಗುಲದ ಮುಂದೆ ಸಾಲುಗಟ್ಟಿ ನಿಂತು ಅಶ್ವತ್ಥನಾರಾಯಣ ಸ್ವಾಮಿಗೆ ಪೂಜೆ ಸಲ್ಲಿಸಿದರು. ದೇಗುಲದಲ್ಲಿ ಜನಸಂದಣಿ ಇದ್ದ ಕಾರಣ ಕೆಲ ಭಕ್ತರು ದೇಗುಲದ ಆವರಣದಲ್ಲಿ ಇರುವಂತಹ ನಾಗರ ಕಲ್ಲುಗಳಿಗೆ ಪೂಜೆ ಸಲ್ಲಿಸುತ್ತಿದ್ದಂತಹ ದೃಶ್ಯ ಕಂಡುಬಂತು. ವಿವಿಧೆಡೆಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತಾದಿಗಳು ಶ್ರದ್ಧಾಭಕ್ತಿಯಿಂದ ರಥವನ್ನು ಎಳೆದರು. ಅಶ್ವತ್ಥನಾರಾಯಣ ಸ್ವಾಮಿ ಉತ್ಸವ ಮೂರ್ತಿಗಳನ್ನು ಸಂಪ್ರದಾಯದಂತೆ ಮಂಗಳವಾದ್ಯಗಳ ಸಮೇತ ಮೆರವಣಿಗೆಯಲ್ಲಿ ತಂದು ವಿಶೇಷವಾಗಿ ಹೂ, ತಳಿರು, ತೋರಣಗಳಿಂದ ಅಲಂಕರಿಸಿದ ರಥದಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಏನು ಆರ್ಕೆ ಎತ್ಕೊಂಡಿದ್ದೀರಿ ಮೇಡಮ್ ನೀವು? ಪ್ರತಿ ವರ್ಷನೂ ಬರ್ತೀರಾ? ಎಷ್ಟು ವರ್ಷದಿಂದ ಬರ್ತಾರೆ ತಮ್ಮ ತಮ್ಮ ಕುಟುಂಬದವರೆಲ್ಲ ಬಂದು ತಮ್ಮ ಹೆಸರು ಮತ್ತೆ ನಮ್ಮ ತಾಯಿ ಆರ್ಕೆ ಏನಾದರೂ ಇದಾಗಿದೆ ಮೇಡಮ್ ಈಗ? ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ಮರಿರಾಜು ಮಾತನಾಡಿ, ಈ ದೇವಸ್ಥಾನ ಪುರಾಣ ಪ್ರಸಿದ್ಧ ದೇವಸ್ಥಾನವಾಗಿದ್ದು ರಾಜ್ಯದಿಂದ ಅಲ್ಲದೆ ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು ಕಡೆಯಿಂದ ಕೂಡ ಬಂದು ಅವರ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷ ಸಹ ಬ್ರಹ್ಮರಥೋತ್ಸವ ತುಂಬಾ ಅದ್ದೂರಿಯಾಗಿ ನಡೆದಿದ್ದು ಬ್ರಹ್ಮರಥೋತ್ಸವದಲ್ಲಿ ಸುಮಾರು 20,000ಕ್ಕಿಂತ ಹೆಚ್ಚು ಭಕ್ತರು ಭಾಗವಹಿಸಿದ್ರು ಅಂತ ತಿಳಿಸಿದ್ರು. 11:15 ಲಗ್ನದಲ್ಲಿ ಬ್ರಹ್ಮರಥೋತ್ಸವ ನಡೀಲಾಯಿತು. ಇವತ್ತು ಮಾನ್ಯ ಶಾಸಕರು ಅನ್ಯ ಕಾರ್ಯಗಳ ನಿಮಿತ್ತ ಬರೋಕ್ಕಾಗಲಿಲ್ಲ. ಹಾಗಾಗಿ ದೇವಾಲಯ ವತಿಯಿಂದ ಕಾರ್ಯಾಧಿಕಾರಿಗಳಿಂದಲೇ ರಥಕ್ಕೆ ಚಾಲನೆ ನೀಡಿದ್ವಿ. ಈಗ ರಥಕ್ಕೆ ಸುಮಾರು ಒಂದು 25,000 ಜನ ಭಕ್ತಾದಿಗಳು ಸೇರಿರೋ ನಿರೀಕ್ಷೆ ಇದೆ. ಎಲ್ಲ ಭಕ್ತಾದಿಗಳಿಗೂ ಕುಡಿಯುವ ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಮತ್ತು ಆರೋಗ್ಯ ವ್ಯವಸ್ಥೆ ಮತ್ತು ಪ್ರಾಥಮಿಕ ಇಲಾಖೆಯಿಂದ ಎಲ್ಲ ಕಡೆಯೂ ವೈದ್ಯಕೀಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಒಂದು ಜಾತ್ರೆಗೆ ಯಾವ ಕಡೆಯಿಂದ ಬರ್ತಾರೆ ಸರ್? ಈ ಜಾತ್ರೆಗೆ ನಮ್ಮ ಕರ್ನಾಟಕಕ್ಕಿಂತ ಹೆಚ್ಚಾಗಿ ಆಂಧ್ರ ಪ್ರದೇಶ, ಅಲ್ಲಿ ಅನಂತಪುರ, ಕರ್ನೂಲು, ಕಡಪ, ಹೈದರಾಬಾದ್ ಈ ಕಡೆಯಿಂದ ಜಾಸ್ತಿ ಬರ್ತಾರೆ. ಮತ್ತು ಈ ನಮ್ಮ ಕರ್ನಾಟಕದಲ್ಲಿ ಸ್ಥಳೀಯರು ಬೆಂಗಳೂರು ಕಡೆಯಿಂದನೂ ಬರ್ತಾರೆ. ತಮಿಳುನಾಡು ಕಡೆಯಿಂದ ಸ್ವಲ್ಪ ಜನ ಬರ್ತಾರೆ. ಇಲ್ಲಿ ವಿಶೇಷತೆ ಅಂದರೆ ಸರ್ ಇಲ್ಲಿ ವಿಶೇಷ ಅಂದರೆ ಮೈನ್ ಬಂದು ಸಂತಾನಕ್ಕೆ. ನಮ್ಮ ದೇವಾಲಯದಲ್ಲಿ ಸಂತಾನ ಭಾಗ್ಯ ಅಂತ ಬಂದು ಬಯಸಿದವರು ಇದುವರೆಗೂ ಯಾವುದೂ ಕೈಲಿ ಆಗಿಲ್ಲ. ಬಂದವರು ಬಂದು ಪೂಜೆ ಮಾಡ್ಕೊಂಡು ಹರಕೆ ಮಾಡ್ಕೊಂಡು ಹೋದ್ರೆ ಅವ್ರ ಸಂತಾನ ಆದಮೇಲೆ ನಾಗ ಪ್ರತಿಷ್ಠೆ ಮಾಡಿಬಿಟ್ಟು ಹೋಗ್ತಾರೆ. ಇಲ್ಲ ಏನಾದರೂ ಸರ್ಪದೋಷಗಳು, ನವಗ್ರಹ ಶಾಂತಿ ಆ ಥರ ಮಾಡಿಸ್ಬೇಕಂದ್ರೆ ಈ ದೇವಸ್ಥಾನದಲ್ಲಿ ಮಾಡಿಸ್ಕೊಂಡು. ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀಧರ್ ಶಾಸ್ತ್ರಿ, ನಾಗೇಂದ್ರ ಶಾಸ್ತ್ರಿ, ಸಿಬ್ಬಂದಿ ವರ್ಗದವರು, ಭಕ್ತರು ಮುಂತಾದವರು ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ದೇವನಹಳ್ಳಿ ತಾಲೂಕು ವಿಜಯಪುರದ ಗಾಂಧಿ ಚೌಕದಲ್ಲಿ ರುದ್ರದೇವರು ಹಾಗೂ ಹರಿಹರ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ವಿಜಯಪುರ ಪಟ್ಟಣದ ಗಾಂಧಿ ಚೌಕದಲ್ಲಿ ಶ್ರೀ ನಗರೇಶ್ವರ ಸ್ವಾಮಿ ಮತ್ತು ಆದಿನಾರಾಯಣ ಸ್ವಾಮಿ ಅವರ 10ನೇ ವರ್ಷದ ಕಲ್ಲುಗಾಲಿ ಬ್ರಹ್ಮರಥೋತ್ಸವ ಹಾಗೂ ಬಲಮುರಿ ಗಣಪತಿ ಶ್ರೀ ಭದ್ರಕಾಳಿ ಸಮೇತ ರುದ್ರದೇವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿತು. ಪುರಸಭಾ ಸದಸ್ಯ ಎಂ ಸತೀಶ್ ಕುಮಾರ್ ಮಾತನಾಡಿ, ಈ ರಥ ಕಾಷ್ಟ ಶೈಲಿಯಲ್ಲಿ ನಿರ್ಮಾಣವಾಗಿದ್ದು ರಥ ಎಳೆಯುವಾಗ ದೇವರಿಗೆ ಹೂವನ್ನು ಅರ್ಪಿಸುವುದು ವಿಶೇಷವಾಗಿದೆ. ಇದರೊಂದಿಗೆ ಮಕ್ಕಳು ಎಳೆಯುವ ರುದ್ರದೇವರ ಪುಟ್ಟ ರಥ 40ನೇ ವರ್ಷದ ಆಚರಣೆಯನ್ನು ಯಶಸ್ವಿಗೊಳಿಸಿದೆ. ರಾತ್ರಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವ ಇದ್ದು ವಿಜಯಪುರ ಹಾಗೂ ಸುತ್ತಮುತ್ತಲ ಜನತೆ ಬಹಳಷ್ಟು ಸಂಖ್ಯೆಯಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತ ತಿಳಿಸಿದರು. ನಗರೇಶ್ವರ ಸ್ವಾಮಿ ಮತ್ತು ಆದಿನಾರಾಯಣ ಸ್ವಾಮಿ ರಥೋತ್ಸವ ಕಾರ್ಯಕ್ರಮ ಇದು 10ನೇ ವರ್ಷದ ಯಶಸ್ವಿಯಾದಂಥ ಒಂದು ರಥೋತ್ಸವ ಕಾರ್ಯಕ್ರಮ ಈ ದಿನ ನಡೀತು. ಇದರಲ್ಲಿ ಬಹಳ ವಿಜೃಂಭಣೆಯಿಂದ ಎಲ್ಲ ಊರಿನ ಎಲ್ಲ ನಾಗರಿಕರು ಮತ್ತು ಎಲ್ಲ ಸುತ್ತಮುತ್ತಲಿನ ಎಲ್ಲ
ನಗರದ ಬಾಂಧವರು ಸೇರಿ ಈ ಒಂದು ರಥದ ವಿಶೇಷ ಏನು ಅಂದರೆ ಎಲ್ಲ ತೇರ್ಗೂ ಸಹ ಬಾಳೆಹಣ್ಣನ್ನು ಸಮರ್ಪಣೆ ಮಾಡ್ತಾರೆ ದೇವರಿಗೆ. ಆದರೆ ಇದು ಹರಿಹರ ಅಂದರೆ ಹರಿಹರ ಇಬ್ಬರು ಕೂತು ರಥದಲ್ಲಿ ಸಾಕ್ತಕ್ಕಂಥ ಈ ಒಂದು ವಿಶೇಷತೆ. ಇದಕ್ಕೆ ಎಲ್ಲ ಸಾರ್ವಜನಿಕರು ಹೂವಿನಿಂದ ಹೆಣ್ಮಕ್ಳಿರ್ಬೋದು ಮಕ್ಕಳಿರ್ಬೋದು ಪ್ರತಿಯೊಬ್ಬರು ಸಹ ಹೂವಿನಿಂದ ದೇವರಿಗೆ ಹೂವನ್ನು ಅರ್ಪಿಸುವ ಮುಖಾಂತರ ದೇವರ ರಥಕ್ಕೆ ಸ್ವಾಗತವನ್ನು ಕೋರ್ತಾರೆ. ಈ ಒಂದು ರಥ ಕಾಷ್ಟ ಶೈಲಿಯಲ್ಲಿ ತಯಾರಾಗಿರೋದ್ರಿಂದ ಇದಕ್ಕೆ ರಥೋತ್ಸವ ಕಮಿಟಿ ಅಧ್ಯಕ್ಷರಾದ ಬಿಕೆ ದಿನೇಶ್ ಮಾತನಾಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ನಡೆಯುವ ಹರಿಹರ ಬ್ರಹ್ಮ ರಥೋತ್ಸವ ಬಹಳ ವಿಶೇಷವಾಗಿದ್ದು, ಕಲ್ಲುಗಾಲಿ ರಥೋತ್ಸವದಲ್ಲಿ 3 ದೇವರುಗಳ ಸಂಗಮವಿದೆ. ಹರಿಹರರ ಸಂಗಮ ವಿಶೇಷ ಕಾಷ್ಟ ಶೈಲಿಯ ರಥ ತನ್ನದೇ ಮೆರುಗನ್ನ ಹೊಂದಿದೆ. ಬಹುಶಃ ಕರ್ನಾಟಕದಲ್ಲಿ ಏಕೈಕ ವಿಶೇಷ ಮಕ್ಕಳು ತೇರು ಅಂತ ತಿಳಿಸಿದರು. ನಮಸ್ತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಗ್ರಾಮದಲ್ಲಿ ಈ ದಿನ ಹರಿಹರ ಸಂಗಮ ಕ್ಷೇತ್ರ ಶ್ರೀ ನಗರೇಶ್ವರ ಸ್ವಾಮಿ ಹಾಗೂ ಆದಿನಾರಾಯಣ ಸ್ವಾಮಿಯವರ ಹರಿಹರ ಕಲ್ಲುಗಾಲಿ ಬ್ರಹ್ಮರಥೋತ್ಸವ ಯಶಸ್ವಿಯಾಗಿ ಜರುಗಿದೆ. ಎಲ್ಲರ ಊರಿನ ಬಾಂಧವರಿಂದ ಈ ಯಶಸ್ವಿ ಕಾರ್ಯ ಮುಗಿದಿದೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಇದಕ್ಕೆ ಸಹಕಾರ ನೀಡಿದ್ದಾರೆ. ಇದು ವಿಶೇಷ ಅಂದರೆ ಈ ಬಾರಿ 10ನೇ ವರ್ಷದ ಹರಿಹರ ಬ್ರಹ್ಮರಥೋತ್ಸವ ಜರುಗಿದೆ. ಮತ್ತು ವಿಶೇಷತೆ ಏನಂದರೆ ಒಂದೇ ತೇರಲ್ಲಿ ತ್ರಿಮೂರ್ತಿಗಳ ಸಂಗಮ. ಒಂದು ಬ್ರಹ್ಮನ ರಥ ನಡೆದರೆ ಶಿವ ವಿಷ್ಣು ಇಬ್ಬರೂ ಅಮ್ಮನವರ ಸಮೇತ ದಂಪತಿಗಳ ಸಮೇತ ಅದನ್ನ ಕೂತ್ಕೊಂಡು ರಥ ಎಳೆಯೋದು ವಿಜಯಪುರದಲ್ಲಿ ಇದು ಎಲ್ಲೂ ಇಲ್ಲೇ ಇರೋವಂಥ ರಥ. ನಮಗೆಲ್ಲ ಭಗವಂತನ ಸೇವೆ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ಕಿದೆ. ಎಲ್ರಿಗೂ ಪಟ್ಟಣದ ಶ್ರೀ ರೇಣುಕೈಲಮ್ಮ ದೇವಿಯ 86ನೇ ವರ್ಷದ ಹೂವಿನ ಕರಗ ಹೊತ್ತ ಪೂಜಾರಿ ದೇವರಾಜ್ ರಾಜ ಬೀದಿಗಳಲ್ಲಿ ನೃತ್ಯ ಪ್ರದರ್ಶಿಸಿದರು. ವೀರಕುಮಾರರು ಅಲಗು ಸೇವೆಯನ್ನ ಮಾಡಿದ್ರು. ರಥೋತ್ಸವದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷೆ ವಿಮಲಾ ಬಸವರಾಜು, ಮುಖಂಡರಾದ ಎಂ ಶಂಕರ್, ದೇವಾಲಯದ ಸದಸ್ಯರಾದ ವಿ ವಿಶ್ವನಾಥ್, ಮಂಜುನಾಥ್, ಸುರೇಶ್ ಬಾಬು, ರವಿ, ದೇವನಹಳ್ಳಿ ತಾಲೂಕು ದಂಡಾಧಿಕಾರಿ ಬಾಲಕೃಷ್ಣ, ವಾಹಿನಿ ಕುಲ ಕ್ಷತ್ರಿಯ ಜನಾಂಗದ ಮುಖಂಡರಾದ ರಾಮಚಂದ್ರಪ್ಪ, ಚನ್ನಕೃಷ್ಣ, ಲೋಕೇಶ್, ಮಂಜುನಾಥ್, ಮುನೀಂದ್ರ, ಶಿವಕುಮಾರ್, ಮುನಿವೀರಣ್ಣ ಹಾಗೂ ಇತರರು ಹಾಜರಿದ್ದರು. ಅಕ್ಷಯವಿ ಅಮೋಕ್ ಟಿವಿ ದೇವನಹಳ್ಳಿ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ತೆರಳಲು ಸಂಜೆ 4:30 ಬಳಿಕ ನಿಷೇಧವಿದ್ರೂ ಸಹ ಹಣದ ಆಸೆಗಾಗಿ ಎಡಿಸಿ ವಾಹನದಲ್ಲಿ ಸಿಬ್ಬಂದಿಯೋರ್ವ ಪ್ರವಾಸಿಗರನ್ನ ಕರೆದೊಯ್ದಿದ್ದು ಭಾರೀ ವಿರೋಧ ವ್ಯಕ್ತವಾಗಿದೆ. ಸದಾ ಒಂದಲ್ಲ ಒಂದು ಎಡವಟ್ಟಿನಿಂದ ಸುದ್ದಿ ಆಗ್ತಾ ಇರುವಂತಹ ಚಾಮರಾಜನಗರ ಅರಣ್ಯ ಇಲಾಖೆ ಕೇರಳ ಸಿನಿಮಾದ ಚಿತ್ರೀಕರಣಕ್ಕೆ ಅನುಮತಿ ನೀಡಿ ವಿವಾದದ ಬಳಿಕ ಮತ್ತೊಂದು ಎಡವಟ್ಟಿಗೆ ಸಿಲುಕಿಕೊಂಡಿದೆ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ತೆರಳಲು ಸಂಜೆ 4:30 ಬಳಿಕ ನಿಷೇಧವಿದ್ರೂ ಸಹ ಹಣದ ಆಸೆಗಾಗಿ ತಮ್ಮ ಎಕೋ ಡೆವಲಪ್ಮೆಂಟ್ ಕಮಿಟಿ ವಾಹನದಲ್ಲಿ ಸಿಬ್ಬಂದಿ ಪ್ರವಾಸಿಗರನ್ನ ಕರೆದುಕೊಂಡು ಹೋಗಿದ್ದವು. ಸಾರಿಗೆ ಬಸ್ಗಳನ್ನ ಮಾತ್ರ 4 ಗಂಟೆಗೆ ಕೊನೆ ಮಾಡುವ ಸಿಬ್ಬಂದಿ ಎಡಿಸಿ ವಾಹನದಲ್ಲಿ ಕರೆದೊಯ್ಯುವುದು ಯಾಕೆ ಅಂತ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಅರಣ್ಯ ಸಿಬ್ಬಂದಿಯ ಕಳ್ಳಾಟ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಶಿವಕುಮಾರ್ ಅಮೋಕ್ ಟಿವಿ ಗುಂಡ್ಲುಪೇಟೆ. ಬಿಡು ಕಳಿಸ್ತೀನಿ ಈಗ 4 ಟೈಮಿಂಗ್ ಸಾಕದ ನ್ಯೂಸ್ ನಮ್ಗೆ. ನಾವು 4 ಸೀಟ್ ಬೆಟ್ಟಕ್ಕೆ ಹೋಗ್ರಿ ಊಟ ಬಿಡಿ ನೋಡ್ಲಿ ಒಳಗೆ ಇದು ಮಾಡ್ತಾವ್ರ ಕಳಿಸ್ತೀನಿ ಈಗ ನ್ಯೂಸ್ ನನ್ಗೆ ಸುಮ್ರು. ನೀವು ಕಂಪ್ಲೇಂಟ್ ಮಾಡಿ ಫಾರೆಸ್ಟ್ಗ ಹೆಂಗ್ ಬಿಟ್ಟು 4 ಅಂತ ನೀವು ಹೋಗ್ಬೋದು. ಚಾಮರಾಜನಗರದಲ್ಲಿ 4,000 ಎಕರೆಗೂ ಅಧಿಕ ಆಸ್ತಿಯನ್ನು ತಮ್ಮ ಹೆಸರಿಗೆ ಖಾತೆ ಮಾಡಿಕೊಡುವಂತೆ ರಾಜವಂಶಸ್ಥೆ ಪ್ರಮೋದಾದೇವಿ ಪತ್ರ ಬರೆದ ವಿಚಾರದಿಂದ ಹಲವು ಗ್ರಾಮಸ್ಥರು ವಿಚಲಿತರಾಗಿದ್ದಾರೆ. 60-70 ವರ್ಷಗಳಿಂದ ಭೂಮಿ ನಂಬಿ ಜೀವನ ಸಾಗಿಸುತ್ತಿದ್ದು ತಮ್ಮ ಭೂಮಿಯನ್ನ ಕಂದಾಯ ಗ್ರಾಮವನ್ನಾಗಿ ಮಾಡುವ ಬದಲು ರಾಜಮಾತೆ ಹೆಸರಿಗೆ ಖಾತೆ ಆಗ್ತದೆ ಎಂಬ ಆತಂಕ ಹೊತ್ತು ಚಾಮರಾಜನಗರ ತಾಲೂಕಿನ ಸಿದ್ದಯ್ಯನಪುರ ಅಟ್ಟಗಳಿಪುರ ಗ್ರಾಮಸ್ಥರು ಡಿಸಿ ಶಿಲ್ಪನಾಗ್ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ಜಯಚಾಮರಾಜೇಂದ್ರ ಒಡೆಯರ್ ನಮಗೆ 1035 ಎಕರೆ
ಎಕರೆ ಭೂಮಿಯನ್ನು ದಾನ ಮಾಡಿದ್ದಾರೆ. 1982ರಲ್ಲಿ ಸಚಿವರಾಗಿದ್ದ ಬಿ ರಾಜಯ್ಯ ಕಾಲದಲ್ಲಿ ಸರ್ಕಾರ ಸಾಗುವಳಿ ಚೀಟಿಯನ್ನು ನೀಡಿದೆ. ಈಗ ಪ್ರಮೋದಾದೇವಿ ಒಡೆಯರ್ ನಮ್ಮ ಊರಿನ ಸರ್ವೆ ನಂಬರ್ಗಳನ್ನು ಉಲ್ಲೇಖಿಸಿ ಖಾತೆ ಮಾಡಿಸಿಕೊಡುವಂತೆ ಪತ್ರ ಬರೆದಿದ್ದಾರೆ ಅಂತ ಡಿಸಿಗೆ ಅಳಲು ತೋಡಿಕೊಂಡರು. 4,000ಕ್ಕೂ ಹೆಚ್ಚು ಜನಸಂಖ್ಯೆ ಸಿದ್ದಯ್ಯನಪುರ ಗ್ರಾಮದಲ್ಲಿದ್ದು, ಪ್ರಮೋದಾದೇವಿ ಅವರಿಗೆ ಖಾತೆ ಮಾಡಿಕೊಟ್ರೆ ಇಡೀ ಊರೇ ಖಾಲಿ ಮಾಡಬೇಕಾಗತ್ತೆ. ಈ ಪ್ರಕರಣ ಬಗೆಹರಿಸಿ ಅಂತ ಅಳಲು ತೋಡಿಕೊಂಡ್ರು. ನಮ್ಮದು 4,000 ಎಕರೆ ಅಂತ ಅಟ್ಕುಳಿಪುರದಲ್ಲಿ ಕೊಟ್ಟಿದ್ದಾರೆ. ನಾವು ಸುಮಾರು ಒಂದು 60-70 ವರ್ಷದಿಂದ ಅಲ್ಲಿ 60-70 ವರ್ಷದಿಂದಲೂ ನಾವು ಉಳುಮೆ ಮಾಡಿ ಅದನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ. ಅಲ್ಲಿ ಯಾವುದೇ ವಿಧವಾದ ಅವರ ಒಂದು ಕುರುಹು ಆಗಲಿ ಇದಾಗಲಿ ಯಾವುದೂ ಇಲ್ಲ. ನಾವು ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿರ್ತಕ್ಕಂಥವರು ಮತ್ತು ಬೇರೆ ಕಡೆಯಿಂದ ನಾವು ಸಾಗುವಳಿ ತಗೊಂಡು ಅದನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮದು HD ಫಾರೆಸ್ಟ್ ಆಗ್ಬೋದು ಮತ್ತು ಅಟ್ಕುಳಿಪುರ ಆಗ್ಬೋದು, ಅಲ್ಲಿ ಟೋಟಲಿ ಅವ್ರು ಹೇಳೋ ರೀತಿ ನೋಡಿದ್ರೆ 4,000 ಚಿಲ್ಲರೆ ಎಕರೆ ಅಂತಿದೆ. ನಮ್ಮ ಪೂರ್ತಿ ಎಲ್ಲ ಊರನ್ನೂ ಸೇರಿಸ್ರು 700-750 ಎಕರೆ ಬರ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಯಾವುದೂ ಇಲ್ಲ. ಆದರೆ ಇವರು ಈ ರೀತಿ ಮಾಡೋದ್ರಿಂದ ಜನಗಳಿಗೆ ಆತಂಕ ಆಗಿದೆ. ಇರ್ತಕ್ಕಂಥ 1 ಎಕರೆ 2 ಎಕರೆ ಜಮೀನು ಮಾಡ್ತಕ್ಕಂಥವ್ರಿಗೆ ಏನು ನಮ್ಮ ಪರಿಸ್ಥಿತಿ ಏನು ಮುಂದೆ ಏನಾಗುತ್ತೋ ಇದೆಲ್ಲ ಅನ್ನೋಂಥ ಒಂದು ಆತಂಕ ಆಗಿದೆ. ಅದ್ರ ಜೊತೆಯಲ್ಲಿ ಬೂದಿತಿಟ್ಟ ಆಗ್ಬೋದು, ಕಾಣಿಕೆರೆ ಆಗ್ಬೋದು, ಸಿದ್ದಯ್ಯನಪುರ ಆಗ್ಬೋದು, ಇದನ್ನೆಲ್ಲ ಸೇರಿಸ್ಕೊಂಡಿದ್ದಾರೆ. ಇದನ್ನೆಲ್ಲ ಸೇರಿಸ್ಕೊಂಡಿರೋದ್ರಿಂದ ನಮಗೆ ತುಂಬ ಇದಾಗಿದೆ. ಹಾಗಾಗಿ ಇವತ್ತು ನಾವು ಮಾನ್ಯ DC ಮೇಡಮ್ ಅವ್ರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಈ ಥರ ನಮಗೆ ಇದನ್ನು ಯಾವ ರೀತಿ ಇದೆ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೀವು ಕ್ರಮ ತಗೊಂಡು ನಿಮ್ಮ ಇದಕ್ಕೆ ಬಿಟ್ಟಿದ್ದೀವಿ, ನೀವೇ ಮಾಡಿಕೊಡ್ಬೇಕು ಅಂತ. ಅದಕ್ಕೆ ಅವರು ಇಲ್ಲ ನಾವು ಮಾಡಿಕೊಡ್ತೀವಿ, ಅದ್ರ ಬಗ್ಗೆ ಯಾವುದೇ ತಕರಾರು ಇದು ಬಂದಿದೆ ಅಷ್ಟೇ, ತಕರಾರು ಅರ್ಜಿ ಒಂದು ಬಂದಿದೆ ಅಷ್ಟೇ. ಯಾವುದೇ ಒಂದು ಕೋರ್ಟ್ ಆರ್ಡರ್ ಆಗಲಿ ಇದಾಗಲಿ ಯಾವುದು ಬಂದಿಲ್ಲ, ಸಪೋರ್ಟ್ ಡಾಕ್ಯುಮೆಂಟ್ಸ್ ಯಾವುದು ಬಂದಿಲ್ಲ. ಹಾಗಾಗಿ ನಾವು ಏನು ತೊಂದರೆ ಇಲ್ಲ, ನಾವು ಎಲ್ಲನೂ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದೀಗ ಹೋಗಿ ನಾವು ಮತ್ತೆ ಸಿದ್ದಯ್ಯನಪುರದಲ್ಲಿ ಜೊತೆಗೂಡಿ ನಾವು ಹೋಗಿ DC ಮೇಡಮ್ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿ ಬರ್ತಾ ಇದ್ದೀವಿ. ಶಿವಕುಮಾರ ಸ್ವಾಮಿ ಅಂತ. ಮನವಿ ಪತ್ರ ಸ್ವೀಕರಿಸಿ ಡಿಸಿ ಶಿಲ್ಪನಾಗ್ ಮಾತನಾಡಿ, ಈಗಾಗಲೇ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯಿಂದ ಜಂಟಿ ಸರ್ವೆಯನ್ನು ನಡೆಸಿ ಸರ್ಕಾರಿ ಜಾಗ ಅಂತ ಖಚಿತಪಡಿಸಿಕೊಂಡು ಕಂದಾಯ ಗ್ರಾಮವಾಗಿ ಘೋಷಣೆ ಮಾಡಲು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಾಗ್ತಾ ಇದೆ. ಪ್ರಮೋದಾದೇವಿ ಒಡೆಯರ್ ತಕರಾರು ಅರ್ಜಿ ಸಲ್ಲಿಸಿದರೂ ಕೂಡ ಯಾವುದೇ ಪೂರಕ ದಾಖಲೆ ಲಗತ್ತಿಸಿಲ್ಲ, ನ್ಯಾಯಾಲಯದ ಆದೇಶವಿಲ್ಲ. ಆದ್ದರಿಂದ ಯಾವುದೇ ಆತಂಕ ಬೇಡ, ನಿಮ್ಮ ಊರುಗಳು ಕಂದಾಯ ಗ್ರಾಮಗಳಾಗುವ ಹಂತದಲ್ಲಿದೆ ಅಂತ ತಿಳಿಸಿದರು. ಭೇಟಿಯಾಗಿಲ್ಲ, ಒಂದು ಪತ್ರ ಕೊಟ್ಟಿದ್ರು, ಕಳೆದ ಬಾರಿ ಕೂಡ ಹೇಳಿದ್ದೆ. ಸೊ ಗ್ರಾಮಸ್ಥರು, ಸಿದ್ದಯ್ಯನಪುರ ಗ್ರಾಮಸ್ಥರು ಈಗಾಗಲೇ ಸುಮಾರು 1 ವರ್ಷದ ಮೇಲಿಂದ ಅಲ್ಲಿ ಒಂದು ಗ್ರಾಮ ಇದೆ. ಅಲ್ಲಿ ಸುಮಾರು 300-350 ಮನೆಗಳಿದೆ, ಗ್ರಾಮ ಠಾಣಾ ರೀತಿಯೇ ಇದೆ. ಅಲ್ಲಿಗೆ ನಮಗೆ ರೆವೆನ್ಯೂ ವಿಲೇಜ್ ಮಾಡಬೇಕು ಅಂತ 1 ವರ್ಷಕ್ಕೆ ಮುಂಚೆ ಬಂದು ಕೇಳ್ಕೊಂಡಿದ್ರು. ನಾನು ಕೂಡ ಖುದ್ದಾಗಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಎಕ್ಸ್ಟರ್ನಲ್ ಬೌಂಡ್ರಿ ಮತ್ತು ಇಂಟರ್ನಲ್ ಬೌಂಡ್ರಿ, ಜಾಯಿಂಟ್ ಫಾರೆಸ್ಟ್ ಮತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ ಸರ್ವೆ ಕೂಡ ಮುಗಿದಿದೆ. ಎಲ್ಲ ದಾಖಲಾತಿಗಳು ಕೂಡ ಮನೆಗೆ ಹೋಗಿ ದಾಖಲಾತಿ ವೆರಿಫಿಕೇಷನ್ ಮಾಡಿ ಈಗಾಗಲೇ ಫೈಲ್ ಕೂಡ ರೆಡಿಯಾಗಿದೆ. ಜೊತೆಗೆ ಫಾರೆಸ್ಟ್ನವ್ರ ಜೊತೆ ಸುಮಾರು 6 ಮೀಟಿಂಗ್ಗಳನ್ನ ನಾವು ಮಾಡಿದ್ದೀವಿ. ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಸಿದ್ದಯ್ಯನಪುರದಲ್ಲಿ, ಫಾರೆಸ್ಟ್ ರಿಲೀಸ್ ಲ್ಯಾಂಡ್ ಯಾವುದಿದೆ, ಫಾರೆಸ್ಟ್ ಲ್ಯಾಂಡ್ ಇದೆಯಾ ಇಲ್ವಾ ಅಂತ. ಬಟ್ ಅದು ಕಂಪ್ಲೀಟಾಗಿ ಸಾಗುವಳಿಗೆ ಕೊಟ್ಟಿರುವಂಥದ್ದು, ಜೊತೆಗೆ ಮನೆ ಕಟ್ಟೋದಕ್ಕೆ ಗ್ರಾಮ ಠಾಣಾ ಮಾಡಿರುವಂಥದ್ದು ಕೂಡ ಕಂಡು ಬಂದಿದೆ. DCF ಫಾರೆಸ್ಟ್ ಅವರು ಕೂಡ ಹೇಳಿದ್ದಾರೆ ಇದು ಫಾರೆಸ್ಟ್ ಲ್ಯಾಂಡ್ಗೆ ಬರೋದಿಲ್ಲ ಅಂತ ಕ್ಲಿಯರೆನ್ಸ್ ಸಿಕ್ಕಿದೆ. ಕೊನೆಗೆ 6ನೇ ಮೀಟಿಂಗ್ನಲ್ಲಿ ಅದೆಲ್ಲ ಹಳೆಯ ಡಾಕ್ಯುಮೆಂಟ್ಸ್ ಎಲ್ಲ ಹುಡುಕಿ ರಿಲೀಸ್ ಆಗಿರೋ ಲ್ಯಾಂಡು ಮತ್ತು ನಾನ್ ನೋಟಿಫೈಡ್ ಲ್ಯಾಂಡ್ ಅಂತ ಫಾರೆಸ್ಟ್ ಸಮಸ್ಯೆ ಎಲ್ಲ ಪರಿಹಾರ ಆಗಿದೆ. ಸೊ ಗ್ರಾಮಸ್ಥರು ಅವ್ರಿಗೆ ಕೂಡ ಕಂದಾಯ ಗ್ರಾಮದ್ದು ಈಗಾಗಲೇ ಸುಮಾರು 21 ಪ್ರಪೋಸಲ್ಲು ನಮ್ಮ ಜಿಲ್ಲಾ ಹಂತದಲ್ಲಿ ಬೇರೆ ಬೇರೆ ಕಂದಾಯ ಗ್ರಾಮಗಳಿಗೆ ಮಾಡೋದಕ್ಕೆ, ಅದು ಪ್ರೈವೇಟ್ ಲ್ಯಾಂಡ್ನಲ್ಲಿದ್ದರೆ ಅದನ್ನು ಖರೀದಿ ಮಾಡೋ ಒಂದು ಪ್ರಕ್ರಿಯೆ, ಗೌರ್ಮೆಂಟ್ ಲ್ಯಾಂಡ್ನಲ್ಲಿದ್ದರೆ ಅವರಿಗೆ ಒಂದು ಹಕ್ಕುಪತ್ರಗಳನ್ನ ಕೊಡೋ ಪ್ರಕ್ರಿಯೆ ನಡೀತಾ ಇದೆ. ಮೈಸೂರು ರಾಜ ಮನೆತನವು ಇಂದಿಗೂ ಕೂಡ ಹಲವು ಆಸ್ತಿಗಳ ವಿವಾದ ಬಗೆಹರಿಸಲು ಹೆಣಗಾಡ್ತಾ ಇದ್ದು, ಚಾಮರಾಜನಗರ ಜಿಲ್ಲೆಯಲ್ಲಿ ಮೈಸೂರು ಮಹಾರಾಜರಿಗೆ ಸೇರಿರುವ ಖಾಸಗಿ ಸ್ವತ್ತು ಆಸ್ತಿಗಳನ್ನು ಖಾತೆ ಮಾಡಿಕೊಡುವ ಬಗ್ಗೆ ಹಾಗೂ ಖಾತೆ ಆಗುವ ತನಕ ಸದರಿ ಜಮೀನುಗಳಲ್ಲಿ ಯಾವುದೇ ರೀತಿಯ ಖಾತೆ, ಕಂದಾಯ ಗ್ರಾಮ ಇನ್ನಿತರೆ ಯಾವುದೇ ವಹಿವಾಟುಗಳನ್ನು ನಡೆಸದಂತೆ ಜಿಲ್ಲಾಡಳಿತಕ್ಕೆ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಮಾರ್ಚ್ 27ರಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮೈಸೂರು ಮಹಾರಾಜರು ಮತ್ತು ಭಾರತ ಸರ್ಕಾರದ ನಡುವೆ 1950ರ ಜನವರಿ 6ರಲ್ಲಿ ನಡೆದ ಒಪ್ಪಂದದ ಪ್ರಕಾರ ಚಾಮರಾಜನಗರ ಜಿಲ್ಲೆಯಲ್ಲಿ 4,000ಕ್ಕೂ ಅಧಿಕ ಎಕರೆ ಮಹಾರಾಜರ ಖಾಸಗಿ ಸ್ವತ್ತಾಗಿದೆ. ಆದ್ದರಿಂದ ಈ ಸ್ವತ್ತುಗಳಲ್ಲಿ ಯಾವುದೇ ರೀತಿಯ ಕಂದಾಯ ಗ್ರಾಮ ಮಾಡದೆ ತಮ್ಮ ಹೆಸರಿಗೆ ತಮ್ಮ ಸ್ವತ್ತನ್ನು ಖಾತೆ ಮಾಡಿಕೊಡುವಂತೆ ರಾಜಮಾತೆ ಕೋರಿದ್ರು. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಇದಿಷ್ಟು ಇವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.